ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಬಗ್ಗೆ ಆಗಲಿ KPCC ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬಾರ್ದು. ಹೈಕಮಾಂಡ್ ತೀರ್ಮಾನ. ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರುತ್ತೆ, ಒಂದು ಸ್ವಲ್ಪ ಗ್ರೂಪ್ ಬೇರೆ ಇರುತ್ತೆ ಎಲ್ಲ. ಇದು ನಮ್ಮದು ಡೆಮಾಕ್ರೆಟಿಕ್ ಪಾರ್ಟಿ. BJP ಥರ ನರೇಂದ್ರ ಮೋದಿಯ ಪಾರ್ಟಿ ಅಲ್ಲ. ಅವರು ಒಂದು ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ಆಗುತ್ತೆ. ನಮ್ಮಲ್ಲಿ ಚರ್ಚೆ ಆಗುತ್ತೆ, ವಿಶ್ಲೇಷಣೆ ಆಗುತ್ತೆ. ನೋಡಿ ಅವ್ರು ದೊಡ್ಡತನ, ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷ ದೊಡ್ಡತನ ನೋಡಿ ಖರ್ಗೆ ಸಾಹೇಬ್ರು. ಅವ್ರು ಹೇಳುವಾಯ್ತು ನಾನು ಪ್ರೆಸಿಡೆಂಟ್ ನಾನು ತೀರ್ಮಾನ ಮಾಡ್ತೀನಿ. ಅವ್ರು ಹೇಳಿದ್ರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಕೊಡ್ತೀವಿ. ವಿ ಹ್ಯಾವ್ ಎ ಡೆಮಾಕ್ರಸಿ ಇನ್ ಕಾಂಗ್ರೆಸ್ ಪಾರ್ಟಿ, ನಾಟ್ ಡಿಕ್ಟೇಟರ್ಶಿಪ್. BJP ಇದೆ ನರೇಂದ್ರ ಮೋದಿ. RSS ಮುಖ್ಯದ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದು ಅವರ ಆಂತರಿಕ ವಿಚಾರ. ಅವ್ರದ್ದೇ ಆ ಸಂಘಟನೆಯ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಅವರು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ನರೇಂದ್ರ ಮೋದಿ ನೀವು ಎಂಬತ್ತಿನ ಆಗ್ತಾ ಇಲ್ಲ, ನೀವು ಬಿಡಬೇಕು ಅನ್ನೋ ಮಾತು ಭಗವತ್ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಉತ್ತರ ಕೊಡಬೇಕು. ಯಾಕೆ ಒಳ್ಳೆ ವಿಚಾರ ಸರ್, ನಿಮಗೆ ಒಳ್ಳೆ ವಿಚಾರ ಸರ್. ನಮಗೆ ಅಲ್ಲ, ಭಗವತ್ ಅವ್ರಿಗೆ ಒಳ್ಳೆ ವಿಚಾರ. ಅವರು ಹೇಳಿರೋದು ಅಂದ್ರೆ ಏನ್ ಹೇಳೋದು, ನರೇಂದ್ರ ಮೋದಿ ನೀವು ಬಿಟ್ಟು ಹೋಗಿ 75 ವರ್ಷ ಆದ್ಮೇಲೆ ನೀವು ಬೇರೆ ಅವಕಾಶ ಮಾಡ್ಕೊಂಡಿದ್ದು ನಾವು ಹೇಳಿರಲ್ಲ, ಅವ್ರು ಹೇಳಿರೋದು. ಬಿಡಬೇಕು ಅಂತ ಸಂದೇಶ ಕೊಟ್ಬಿಟ್ಟಿದ್ದಾರೆ. ಅದು ದೇಶದ ಸಂಚಲನ ಉಂಟಾಗಿದೆ. ಯಾವುದು ಭಗವತ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈಗ ಬಹುಶಃ ಸ್ವಲ್ಪ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು 75 ವರ್ಷ ಕಾಣ್ತಲ್ಲ ಸುರೇಶ್ ಅದರಿಂದ ನೋಡೋಣ, ಕಾದು ನೋಡ್ತೀವಿ. 75 ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಪಾಲಿಸ್ತಾರ ಇಲ್ವಾ ಅಂತ, ಇಲ್ಲ ವಚನ ಭ್ರಷ್ಟ ಆಗ್ತಾರ ಅಂತ ಮೋದಿಯವರು ನೋಡೋಣ.